ಶಿವಮೊಗ್ಗದ ಮಹಾವೀರ ವೃತ್ತದಲ್ಲಿ ತಡರಾತ್ರಿ ಲಾರಿ ಓಮಿನಿ ನಡುವೆ ಡಿಕ್ಕಿ ಅಪಘಾತ ಸಂಭವಿಸಿದೆ. ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಶಿವಮೊಗ್ಗ ನಗರದ ಮಹಾವೀರ ವೃತ್ತದ ಬಳಿ ಲಾರಿ ಹಾಗೂ ಓಮಿನಿ ನಡುವೆ ಡಿಕ್ಕಿ ಸಂಭವಿಸಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಗೋಪಿ ವೃತ್ತದ ಕಡೆಯಿಂದ ಬರ್ತಾ ಇದ್ದ ವಿಆರ್ಎಲ್ ಲಾರಿ ಹಾಗೂ ನೆಹರು ಕ್ರೀಡಾಂಗಣದ ಕಡೆಯಿಂದ ಬರ್ತಾ ಇದ್ದ ಓಮಿನಿ ವಾಹನಗಳೆರಡು ಮಹಾವೀರ ವೃತ್ತಕ್ಕೆ ಏಕಕಾಲಕ್ಕೆ ಆಗಮಿಸಿವೆ. ರಾತ್ರಿ ವೇಳೆಯಾಗಿದ್ದರಿಂದ ಸಿಗ್ನಲ್ ಹಾಕಿರಲಿಲ್ಲ. ಹಾಗಾಗಿ ಎರಡು ವಾಹನಗಳ ಚಾಲಕರು ಅಜಾಗರೂಕರಾಗಿ ಚಾಲನೆ ಮಾಡಿದ್ದಾರೆ ಅಂತ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಓಮ್ನಿ ವಾಹನ ಮಹಾವೀರ ವೃತ್ತವನ್ನ ತಲುಪಿದಾಗ ಮತ್ತೊಂದು ರಸ್ತೆಯಲ್ಲಿ ಬರ್ತಾ ಇದ್ದ ಲಾರಿಯು ಓಮ್ನಿ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಓಮ್ನಿ ವಾಹನಕ್ಕೆ ಹಾನಿಯಾಗಿದ್ದು ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಜಯನಗರ ಪೊಲೀಸರು ವಾಹನ ತೆರವುಗೊಳಿಸಿದ್ರು. ನಾವಿದೀಗ ದೃಶ್ಯದಲ್ಲಿ ನೋಡ್ತಿರುವಂತಹದ್ದು ಶಿವಮೊಗ್ಗದ ಮಹಾವೀರ ವೃತ್ತದಲ್ಲಿ ಸಂಭವಿಸಿರುವಂತಹ ಒಂದು ಅಪಘಾತ. ತಡರಾತ್ರಿ ಈ ಅಪಘಾತ ಸಂಭವಿಸಿದೆ. ಈ ಅಪಘಾತದಲ್ಲಿ ಲಾರಿ ಹಾಗೂ ಓಮ್ನಿ ಮುಖಾಮುಖಿಯಾಗಿ ಡಿಕ್ಕಿಯಾಗಿದೆ. ಇಲ್ಲಿ ನೀವು ನೋಡಬಹುದು, ಓಮಿನಿ ಒಂದು ರಸ್ತೆಯಿಂದ ಬರ್ತಾ ಇದ್ರೆ ಈ ಕಡೆ ವಿಆರ್ಎಲ್ ನ ಲಾರಿ HPC ರಸ್ತೆಯಿಂದ ಬರ್ತಾ ಇದೆ. ಓಮಿನಿ ಈ ಕಡೆ ಮೆಟ್ರೋ ಹಾಸ್ಪಿಟಲ್ ಕಡೆಯಿಂದ ಬರ್ತಾ ಇದೆ. ಸಿಗ್ನಲ್ ಅನ್ನ ರಾತ್ರಿ ಸಂದರ್ಭದಲ್ಲಿ ಹಾಕಿರ್ಲಿಲ್ಲ. ಇಬ್ಬರು ಕೂಡ ಹೈ ಸ್ಪೀಡ್ ನಲ್ಲಿ ಇದ್ದಾರೆ. ಹೈ ಸ್ಪೀಡ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇವರು ಕೂಡ ಗಾಡಿಯನ್ನ ನಿಲ್ಲಿಸದೆ, ಲಾರಿಯವರು ಕೂಡ ಲಾರಿಯನ್ನ ನಿಲ್ಲಿಸದೆ ಏಕಾಏಕಿ ನುಗ್ಗಿರುವಂತಹ ಕಾರಣದಿಂದಾಗಿ ವಾಹನ ಅಪಘಾತಕ್ಕೀಡಾಗಿದೆ. ಈ ಅಪಘಾತದಲ್ಲಿ ಲಾರಿ ಓಮಿನಿಗೆ ಹೊಡೆದಂತಹ ಸಂದರ್ಭದಲ್ಲಿ ಓಮಿನಿ ಜಖಮ್ ಆಗಿದೆ. ಆದರೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯಗಳು ಸಂಭವಿಸಿಲ್ಲ. ಓಮಿನಿಯ ಡ್ರೈವರ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸುದ್ದಿಯನ್ನ ತಿಳಿತಾ ಇದ್ದಂತೆಯೇ ಹತ್ತಿರದ ಜಯನಗರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪ್ರಕರಣವನ್ನ ದಾಖಲಿಸಿಕೊಂಡು ವಾಹನವನ್ನ ರಸ್ತೆಯಿಂದ ತೆರವುಗೊಳಿಸಿದ್ದಾರೆ. ಇದು ನಿನ್ನೆ ರಾತ್ರಿ ಶಿವಮೊಗ್ಗದಲ್ಲಿ ಮಹಾವೀರ ವೃತ್ತದಲ್ಲಿ ನಡೆದಂತಹ ಅಪಘಾತ. ಈ ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯಗಳು ಸಂಭವಿಸಿಲ್ಲ. DC ಆಫೀಸ್ ಕಡೆಯಿಂದ ಬಂದಂತಹ ಓಮಿನಿ, ಈ ಕಡೆ HPC ಥಿಯೇಟರ್ ಕಡೆಯಿಂದ ಬಂದಂತಹ VRL ಲಾರಿ ಎರಡೂ ಕೂಡ ಒಂದಕ್ಕೊಂದು ಹೊಡೆದುಕೊಂಡಿದೆ. ಇದಕ್ಕೆ ಕಾರಣ ರಾತ್ರಿಯ ವೇಳೆ ಸಿಗ್ನಲ್ ಅನ್ನ ಸಹಜವಾಗಿ ಹಾಕಿರೋದಿಲ್ಲ. ಹಾಗಾಗಿ ಆ ಕಡೆ ಈ ಕಡೆ ನೋಡದೆ ಲಾರಿ ಹಾಗೂ ಓಮಿನಿ ಏಕಾಏಕಿ ನುಗ್ಗಿದ್ದಾರೆ. ಇಬ್ರು ಕೂಡ ಸ್ಪೀಡ್ ನಲ್ಲಿ ಇದ್ದಾರೆ. ಲಾರಿಯನ್ನ ಬರ್ತಾ ಇದ್ದದನ್ನ ಓಮಿನಿಯವರು ನೋಡಿಲ್ಲ, ಓಮಿನಿ ಬರ್ತಾ ಇರೋದನ್ನ ಲಾರಿ ಕೂಡ ನೋಡಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ. ಸ್ಥಳಕ್ಕೆ ಆಗಮಿಸಿದಂತಹ ಜಯನಗರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ವಾಹನವನ್ನ ಸ್ಥಳದಿಂದ ತೆರವುಗೊಳಿಸಿದ್ದಾರೆ.